ಮನ್ಸಲ್ಲಿ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ರು ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ ಸುಮಾ? ಏನು ಮಾಡಲಿ ಸಚಿನ್, ನನಗೆ ನಮ್ಮ ಪ್ರೀತಿಗಿಂತ ನಮ್ಮಪ್ಪನ ಕೊಟ್ಟಿರೋ ಮಾತೇ ಮುಖ್ಯ. ಆದರೂ ಕೊನೆಗೂ ನಿನ್ನ ಬಾಯಿಂದ ಸತ್ಯ ಆಚೆ ಬಂತಲ್ಲ, ನಂಗೆ ಅಷ್ಟು ಸಾಕು ಸುಮಾ. ನನಗೆ ನೀನಂದರೆ ಇಷ್ಟನೇ ಸಚಿನ್, ಆದರೆ ನನಗೆ ಎಲ್ಲರ ಪ್ರೀತಿಗಿಂತ ನಮ್ಮವ್ವನ ಪ್ರೀತಿನೇ ಹೆಚ್ಚು. ಸುಮಾ, ಅಕಸ್ಮಾತಾಗಿ ಬಂಗಾರಮ್ಮ ಅವರು ನಿಮ್ಮ ಅಮ್ಮನ ಒಪ್ಪಿಸ್ಲಿಲ್ಲ ಅಂದರೆ ನೀನು ನನ್ನ ಮದುವೆನೇ ಆಗಲ್ವಾ? ಖಂಡಿತ ಇಲ್ಲ ಸಚಿನ್. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಸುಮಾ, ನೀನಿಲ್ಲದೆ ನಾನು ಬದುಕಕ್ಕಾಗಲ್ವೇ? ಹಾಗಂತ ನಾನು ನಮ್ಮವ್ವನ ಮಾತನ್ನ ಮೀರಕ್ಕಾಗಲ್ಲ ಸಚಿನ್. ನಮ್ಮವ್ವ ಒಪ್ಪದೆ ಹೋದರೆ ನಾನು ಜಗನ್ನೇ ಮದುವೆ ಆಗಬೇಕಾಗತ್ತೆ. ಸುಮಾ, ನೋಡು ಸಚಿನ್, ನನ್ನ ಮಾತಿಂದ ನಿನಗೆ ನೋವಾಗ್ತಿರ್ಬೋದು, ಆದರೆ ಇದೇ ಸತ್ಯ. ಮುಂದೆ ಏನು ಬೇಕಾದರೂ ಆಗ್ಬೋದು. ನೀನು ಎಲ್ಲದಕ್ಕೂ ರೆಡಿಯಾಗಿರು. ನನಗೆ ನಂಬಿಕೆ ಇದೆ ಸುಮಾ, ನಮ್ಮ ಪ್ರೀತಿ ನಮ್ಮ ಕೈ ಬಿಡಲ್ಲ ಅಂತ. ಬಂಗಾರಮ್ಮ ಅವರು ನಿಮ್ಮ ಅಮ್ಮನ ಒಪ್ಪಿಸ್ತಾರೆ. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಸಚಿನ್. ಎಲ್ಲ ನಮ್ಮ ಅಬ್ಬನ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ. ಇಷ್ಟು ದಿನ ಪ್ರೀತಿ ಇಲ್ಲ ಅಂತ ಹೇಳ್ತಿದ್ದೆ, ನಿನ್ನ ಬಾಯಿಂದನೇ ನಿಜ ಬಂದಿದೆ ಅಂದರೆ ನಮ್ಮ ಮದುವೆ ಕೂಡ ಡೆಫಿನೆಟ್ ಆಗಿ ಆಗೇ ಆಗತ್ತೆ. ಆಗಲಿ ಅಂತಾನೆ ನಾನು ಬೇಡ್ಕೋತೀನಿ ಸಚಿನ್. ಆದರೆ ಅದೆಲ್ಲದನ್ನು ಮೀರಿ ವಿಧಿ ಅನ್ನೋದು ಒಂದು ಇದೆಯಲ್ಲ. ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ಯಾ ಅಂದರೆ ನಿಮ್ಮಮ್ಮ ಕೂಡ ನಿನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟೆ ಕೊಡ್ತಾರೆ. ಅಪ್ಪನ ಬಗ್ಗೆ ನಿನ್ಗಿನ್ನ ಗೊತ್ತಿಲ್ಲ ಸಚಿನ್. ನೀನೇನೋ ನಮ್ಮ ಮದುವೆ ಆಗಲಿ ಅಂತ ಅನ್ಕೋತಿದ್ಯಾ, ಆದರೆ ಈ ವಿಷಯ ಕೇಳಿ ಅವನ ಮನಸ್ಸಿಗೆ ಯಾವುದೇ ನೋವಾಗದೇ ಇರಲಿ ಅಂತ ನಾನು ಬೇಡ್ಕೋತಿದ್ದೀನಿ. ನಮ್ಮಿಬ್ರದ್ದು ನಿಷ್ಕಲ್ಮಶ ಬೇಡಿಕೆ. ನಮ್ಮ ಇಬ್ಬರು ಬೇಡಿಕೆನೂ ಆ ದೇವರು ಈಡೇರಿಸ್ತಾನೆ ಅಂತ ನಂಗೆ ನಂಬಿಕೆ ಇದೆ. ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಈ ಕೆಲಸ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಮಗ. ಪುಟ್ಟಕ್ಕ ಯಾವುದೇ ಕಾರಣಕ್ಕೂ ಸುಮಾ ಸಚಿನ್ ಲಗ್ನಕ್ಕೆ ಒಪ್ಪಕ್ಕಿಲ್ಲ. ಇದೇನವ ಒಪ್ಸ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಿದ್ಯಾ? ನಾನು ಒಪ್ಪಿಸ್ತೀನಿ ಅಂದಿಲ್ಲ ಕಲ, ಒಪ್ಸಕ್ಕೆ ಪ್ರಯತ್ನ ಪಡ್ತೀನಿ ಅಂದಿದ್ದು. ನೀವು ಹೇಳಿದ್ದಕ್ಕೆ ಪುಟ್ಟವ ಏನು ಹೇಳಿದ್ರು ಅತ್ತೆ? ಸುಮಾ ಸಚಿನ್ನ ಪಿರುತಿ ಮಾಡ್ತಾವಳೆ ಅನ್ನೋ ಈಸಿಯನ್ನ ತಗೊಳಕ್ಕೆ ಪುಟ್ಟಕ್ಕ ತಯಾರಿಲ್ಲ. ಸುಮ್ಮನೆ ಹೇಳಿದ್ರೆ ನಂಬ್ತಾರಲ್ವೇ? ಅವಳು ಹೇಳೋದಕ್ಕೆ ಎದುರುಕೊಂಡಿದ್ದಕ್ಕೆ ತಾನೆ ಜಗನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು. ಅಪ್ಪ, ನೀವು ಪುಟ್ಟವಂಗೆ ಬುಡ್ಸಿ ಹೇಳ್ಬೇಕಾಗಿತ್ತು. ಅಯ್ಯ, ಬಿಡಿಸಿ ಹೇಳೋದಲ್ಲ ಮಗ, ಬಿಡಿಯಾಗಿ ಹೇಳಿವ್ನಿ. ಆದರೂ ಪುಟ್ಟಕ್ಕ ನನ್ನ ಮಾತು ಕೇಳೋಕೆ ತಯಾರಿಲ್ಲ. ಪುಟ್ಟಕ್ಕ ಆ ಜಗನ್ ಜೊತೆಯಾಗೆ ಸುಮನ್ ಲಗ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಾಳೆ. ಹಾಗಾದ್ರೆ ಸುಮಾ ಸಚಿನ್ ಪ್ರೀತಿ? ನೀನು ಪುಟ್ಟವನ್ನ ಒಪ್ಸೆ ಅಂತ ಅನ್ಕೊಂಡಿದ್ದೆ ಕಣವ. ಒಪ್ಸಕ್ಕ ಆಗಿದ್ದಿದ್ರೆ ನಾನು ಒಪ್ಪಿಸ್ತಿರ್ಲಿಲ್ವೇ? ಮಾಡು, ಪುಟ್ಟಕ್ಕ ಸುಮನ್ ಲಗ್ನದ ಮ್ಯಾಕೆ ಸ್ಯಾನೆ ಆಸೆ ಮಾಡಿಕೊಂಬಿಟ್ಟವಳೆ. ಒಬ್ಬ ಗೆಳತಿಯಾಗಿ ಅವಳ ಆಸೆನ ಹಾಳು ಮಾಡೋದು ನನಗೂ ಇಷ್ಟ ಇಲ್ಲ. ಛೇ, ಸುಮಾ ಜಗನ್ ಮನೆಗೆ ಹೆಣ್ಣು ನೋಡಕ್ ಬಂದಾಗ್ಲೇ ನನ್ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಹಂಗಲ್ಲವಾ, ಸುಮಾ ಅವರವ್ವ ತೋರಿಸಿದ ಹುಡುಗನ ಲಗ್ನ ಆಗುಮ ಅಂತ ತನ್ನ ಪ್ರೀತಿನ ಮುಚ್ಚಿಟ್ಟವಳೆ. ಇದ್ರಾಗ ಆ ಹುಡುಗಿದ್ಯೋ ಅಂತೆ ಅಪ್ಪು ಪಾಪ. ಅಪ್ಪ, ನೀನು ಬಲವಂತ ಮಾಡಿ ಕೇಳಿಲ್ಲ ಅಂದಿದ್ರೆ ಸುಮ್ಮ ಹೇಳ್ತಾನೆ ಇದ್ದಿಲ್ಲ. ಕೇಳಿ ತ್ಯಪ್ ಮಾಡಿದ್ನೇನೋ ಅನ್ನಿಸ್ತೈತೆ. ಈಸೆ ನಂಗೆ ಗೊತ್ತಾಗದೆ ಹೋಗಿದ್ದಿದ್ರೆ ಈ ಧರ್ಮ ಸಂಕಟನೇ ಇರ್ತಿರ್ಲಿಲ್ಲ. ಪ್ಲೀಸ್ ಸುಮಾ ಸಚಿನ್ ಕೈ ಬಿಡ್ಬೇಡಿ. ಇವಾಗ ನೀವೇನಾದ್ರೂ ಸೋತ್ರೆ ಅವ್ರ ಪ್ರೀತಿನೂ ಸೋತೋಗುತ್ತೆ. ಪುಟ್ಟಕ್ಕನ್ ವಾಪ್ಸಕ್ಕೆ ನನ್ನ ಕೈಲಾಗೋ ಪ್ರಯತ್ನ ಎಲ್ಲ ಮಾಡೀನಿ ಸ್ನೇಹ, ಆದ್ರೆ ನನ್ನ ಕೈನಾಗ ಏನೂ ಆಯ್ತಿಲ್ಲ. ಹಂಗಾದ್ರೆ ಪುಟ್ಟವನ್ನ ಒಪ್ಸಕ್ಕೆ ದಾರಿನೇ ಇಲ್ವೇನವ? ನಾನು ಬೇರೆ ನಮ್ಮವ್ವ ನಿನ್ನ ಮತ್ತೆ ಸುಮನ್ ಪ್ರೀತಿನ ಒಂದ್ ಮಾಡ್ತಾರಂತ ಸಚಿನ್ ಮಾತು ಕೊಟ್ಬಿಟ್ಟಿದ್ದೀನಿ. ಅತ್ತೆ, ಒಂದ್ಸಲ ನಾವಿಬ್ರು ಪುಟ್ಟವನ ಹತ್ರ ಮಾತಾಡಿ ನೋಡೋದಾ? ಅವಳು ನನ್ನ ಮಾತನ್ನೇ ಕೇಳ್ತಿಲ್ಲ, ಇನ್ನು ನಿಮ್ಮಿಬ್ರು ಮಾತು ಕೇಳ್ತಾಳ? ಅದಾಗೋ ಈಸಿ ಅಲ್ಲ ಬಿಡು.
ಸುಮ್ಮ ತನ್ನ ಕೈಯಾರ ಅವಳ ಪ್ರೀತಿನ ಹಾಳು ಮಾಡಿಕೊಂಡು ಪುಟ್ಟವಾಗ ಮಾತು ಕೊಟ್ಟಿಲ್ಲ ಅಂದಿದ್ರೆ ಎಲ್ಲ ಚೆನ್ನಾಗೇ ಇರ್ತಿತ್ತು. ಜಗನ್ಗೆ ನೀನೇ ಒಂದೊಳ್ಳೆ ಹುಡುಗಿ ನೋಡಿವಂತೆ. ಈಗ ನಿನ್ನ ಮಗಳನ್ನ ಸಚಿನ್ಗೆ ಕೊಟ್ಟು ಮದುವೆ ಮಾಡೋದು ಒಳ್ಳೇದು. ಹಿತ್ತಕ್ಕಿದ್ದಾಗೆ ಬಂದು ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂದರೆ ಈ ಮಾತುಗಳು ನೀನು ಆಡ್ತಿರೋ ಮಾತುಗಳಲ್ಲ, ಇದರಿಂದ ಯಾರೋ ಹೇಳ್ಕೊಟ್ಟಿರೋ ಮಾತುಗಳು. ಯಾರು ನನಗೆ ಮಾತುಗಳು ಹೇಳ್ಕೊಟ್ಟಿದ್ದು? ನಾನೇ ಪುಟ್ಟಕ್ಕ. ಏನ್ ಬಂಗಾರಮ್ಮರೆ, ಅರ್ಜೆಂಟಾಗಿ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ವಿಷಯ? ನೋಡ್ ಗೌರವ, ನಿನ್ನ ಜೀವನ ಕಂಡಿರೋವಳು. ನಾನು ಹೇಳೋ ಇಸ್ಯನ ಅರ್ಥ ಮಾಡ್ಕತ್ತೀಯ ಅಂತ ಅನ್ಕೊಂಡಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಬ್ಯಾಸರ ಮಾತ್ರ ಮಾಡ್ಕೋಬೇಡ ತಾಯಿ. ಅದೇನಿಸ್ಯ ಹೇಳಿ. ಅದು ನಮ್ಮ ಸುಮಾ ಅವಳಲ್ಲ, ಅವಳು ನನ್ನ ಸೊಸೆ. ಏನಾಯ್ತು ಅವಳಿಗೆ? ಅವಳು ನಿನ್ನ ಸೊಸೆ ಆಗಕ್ಕಿಲ್ಲ ಅಂತ 7 ಅಂತಲೇ ಕರೆಸಿತ್ತು.